ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಲಾಸ್ಟ್ ಎಪಿಸೋಡ್ ನಲ್ಲಿ ಒಂದ್ ವಾಟರ್ ಫಾಲ್ಸ್ ನೋಡಕ್ ಹೋಗಿದ್ರಿ ಅಲ್ವಾ? ಬಟ್ ಅದು ಕ್ಲೋಸ್ ಆಗಿತ್ತು. ಬೇರೆ ವಾಟರ್ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸೊ ಬನ್ನಿ ಆ ವಾಟರ್ ಪ್ಲೇಸ್ ಹೇಗಿದೆ ಅಂತ ನೋಡೋಣ. ಅಪ್ಪ, ಅಟ್ ಲಾಸ್ಟ್ ಬಂದು ರೀಚ್ ಆದ್ವಿ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಲುಕ್ ಅಟ್ ದ ವ್ಯೂ ಗೈಸ್, ಇಟ್ಸ್ ಆಸಮ್. ಇದು ಒಂದ್ ರಿವರ್ ನ ಡ್ಯಾಮ್ ವಾಟರು. ಸಿಕ್ಕಾಪಟ್ಟೆ ಡೀಪ್ ಇತ್ತು, ಅದಕ್ಕೆ ನಿಂತ್ಕೊಳ್ಳೋಕ್ ತುಂಬಾ ಭಯ ಆಯ್ತು. ಮತ್ತೆ ಇಲ್ಲೂ ಆಟ ಆಡೋಕ್ಕೆ ಬಿಡ್ಲಿಲ್ಲ. ಸೊ ಜಸ್ಟ್ ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಂಡ್ವಿ ಅಷ್ಟೇ. ನನಗಂತೂ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು. ಮನೆಗೆ ರಿಟರ್ನ್ ಹೋಗೋಣ ಅಂತ ಹೊರಟ್ವಿ. ಬರೋ ದಾರಿಯಲ್ಲಿ ಒಂದು ಹುಣಸೆ ಮರ ಕಾಣಿಸ್ತು. ಸರಿ ಅಂತ ಸ್ವಲ್ಪ ಹುಣಸೆ ಕಾಯಿ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಹುಣಸೆ ಕಾಯಿ ಇತ್ತು. ಸೊ ಅದಕ್ಕೆ ದೊಡ್ಡ ಕಡ್ಡಿ ತಗೊಂಡು ಹುಣಸೆ ಕಾಯಿ ತೆಗಿಯಕ್ಕೆ ಟ್ರೈ ಮಾಡಿದೆ. ಬಟ್ ಫುಲ್ ಪವರ್ ಹಾಕಿ ಎಷ್ಟು ಹೊಡೆದ್ರು 1-2 ಕಾಯಿ ಮೇಲೆ ಏನು ಬೀಳ್ತಾನೆ ಇಲ್ಲ. ಕೊನೆಗೆ ಒಂದ್ ಹುಣಸೆಕಾಯಿ ಬಿದ್ದೇ ಬಿಟ್ಟು. ಸೊ ಸರಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಅಪ್ಪ, ಭಯಂಕರ ಹುಳಿ, ನಾಟ್ ಸೋ ಗುಡ್. ಹುಳಿ 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 ಆಗ್ತಾನೆ ಇಲ್ಲ. ತಿರ್ಗಾ ವಾಪಸ್ ಹೊರಟ್ವಿ. ಎಲ್ ನೋಡಿದ್ರು ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿತ್ತು. ಲಕ್ಕಿಲಿ ಆನ್ ದಿ ವೇ ಅಲ್ಲಿ ಇನ್ನೊಂದ್ ಲೇಕ್ ಸಿಕ್ತು. ಸೊ ಆಯ್ತು, ಬನ್ನಿ ಮುಂದೆ ಹೋಗಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇವತ್ ಏನ್ ಲಕ್ಕಿದೇನೋ, ಎಲ್ ನೋಡಿದ್ರು ವಾಟರ್ ಪ್ಲೇಸ್ ಕಾಣಿಸ್ತಿದೆ. ಈ ಬ್ಯೂಟಿಫುಲ್ ಕ್ಲೈಮೇಟ್ ಮತ್ತೆ ಈ ಬ್ಯೂಟಿಫುಲ್ ಪ್ಲೇಸ್ ನೋಡ್ ತಕ್ಷಣನೇ ಇನ್ಸ್ಟಾ ರೀಲ್ಸ್ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ ವಿಡಿಯೋನ ಲೈಕ್ ಮಾಡಕ್ಕೆ, ಶೇರ್ ಮಾಡಕ್ಕೆ, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ನೀವ್ ಕೊಡೋ ಸಪೋರ್ಟ್ ನನಗೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.